ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳು, ಹಾಗೆ ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಇವತ್ತು ನಾನು ಹೇಳಲು ಹೊರಟಿರುವ ದೇವಸ್ಥಾನದ ಬಗ್ಗೆ ನೀವೇನಾದರೂ ಕೇಳಿದ್ರೆ ನಿಜಕ್ಕೂ ಕೂಡ ಬಹಳ ಆಶ್ಚರ್ಯಗೊಳ್ತೀರಾ. ಭಾರತ ದೇಶದಲ್ಲಿ ಈ ರೀತಿಯಾದ ಒಂದು ಪವಾಡ ನಡೆಯುವಂತಹ ದೇವಸ್ಥಾನ ಇರುವುದಕ್ಕೆ ನಿಜಕ್ಕೂ ನಾವು ಹೆಮ್ಮೆ ಪಡಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಸಕ್ಕರೆ ಕಾಯಿಲೆ ಇರುವ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಸಕ್ಕರೆ ಕಾಯಿಲೆಯನ್ನು ಗುಣಮುಖ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಈ ರೀತಿಯಾದ ಒಂದು ಪವಾಡ ನಂಬೋದು ತುಂಬ ಕಷ್ಟ, ಆದರೆ ಇದು 100% ಸತ್ಯವಾದ ಸಂಗತಿ. ಈ ದೇವಸ್ಥಾನದಲ್ಲಿ ಸಾಕಷ್ಟು ಸೈನ್ಸ್ ಎಕ್ಸ್ಪೆರಿಮೆಂಟ್, ಮೆಡಿಕಲ್ ಎಕ್ಸ್ಪೆರಿಮೆಂಟ್ ನಡೆದಿದ್ದು ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಉತ್ತರ ಬಂದಿದೆ. ಸ್ವತಃ ವಿಜ್ಞಾನಿಗಳೇ ಈ ದೇವಸ್ಥಾನಕ್ಕೆ ಬಂದು ಪರೀಕ್ಷೆಯನ್ನ ನಡೆಸಿ ಸಕ್ಕರೆ ಕಾಯಿಲೆ ಹೊಂದಿರುವಂತಹ ಭಕ್ತರು ಗುಣಮುಖ ಆಗಿರುವುದರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಹಾಗೆ ಅದನ್ನು ಸಾಬೀತು ಕೂಡ ಪಡಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ವಿದೇಶಿಯ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಈ ದೇವರಿಗೆ ಶರಣಾಗಿದ್ದಾರೆ. ಸ್ನೇಹಿತರೆ, ಮೊದಲು ಈ ದೇವಸ್ಥಾನದ ವಿಳಾಸ ನೋಡೋಣ ಬನ್ನಿ. ತಮಿಳುನಾಡಿನಲ್ಲಿರುವ ತಂಜಾವೂರು ನಗರಕ್ಕೆ ಹೋಗಬೇಕು. ತಂಜಾವೂರು ನಗರದಿಂದ 26 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಅಮ್ಮಪೆಟ್ಟಿ ಎಂಬ ಹಳ್ಳಿ ಸಿಗುತ್ತೆ. ಇದೇ ಹಳ್ಳಿಯಲ್ಲಿ ನೆಲೆಸಿರುವ ವೆಣ್ಣಿ ಕುರುಂಬರೇಶ್ವರ್ ದೇವಸ್ಥಾನ. ಇದೇ ದೇವಸ್ಥಾನ ನೋಡಿ ಸಕ್ಕರೆ ಕಾಯಿಲೆ ಗುಣಪಡಿಸುವ ದೇವಸ್ಥಾನ. ದೇವಸ್ಥಾನದ ಗೂಗಲ್ ಮ್ಯಾಪ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ದೇವಸ್ಥಾನದಲ್ಲಿ ನೆಲೆಸಿರುವ ಶಿವಲಿಂಗ ಸುಮಾರು 5,000 ವರ್ಷಗಳ ಹಿಂದಿನ ಶಿವಲಿಂಗ. ದೇವಸ್ಥಾನದಲ್ಲಿ ಬರುವ 100 ಭಕ್ತರಲ್ಲಿ 60 ಭಕ್ತರ ಸಕ್ಕರೆ ಕಾಯಿಲೆಯನ್ನು ಗುಣಮುಖ ಹೊಂದಿರುವ ಉದಾಹರಣೆಗಳು ಕಂಡುಬರುತ್ತೆ. ಸ್ನೇಹಿತರೆ, ಗೂಗಲ್ಗೆ ಹೋಗಿ ಈ ದೇವಸ್ಥಾನದ ಬಗ್ಗೆ ನೀವೇನಾದರೂ ಸರ್ಚ್ ಮಾಡಿದ್ರೆ ದೇವಸ್ಥಾನದಲ್ಲಿ ನಡೆಯುವಂತಹ ಪವಾಡ, ದೇವಸ್ಥಾನದಲ್ಲಿ ನಡೆದ ವಿಜ್ಞಾನ ಪ್ರಯೋಗ, ಇದರ ಬಗ್ಗೆ ಆರ್ಟಿಕಲ್ ಬರುತ್ತೆ, ನೀವು ಕೂಡ ಓದಬಹುದು. ಸ್ನೇಹಿತರೆ, ಒಂದು ಸರ್ವೆ ಹೇಳುತ್ತೆ ಲಕ್ಷಾಂತರ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಸಕ್ಕರೆ ಕಾಯಿಲೆ ಗುಣಮುಖ ಮಾಡಿಕೊಂಡು ಹೋಗಿದ್ದಾರೆ. ಸ್ವತಃ ವಿಜ್ಞಾನಿಗಳೇ ಈ ವಿಚಾರದ ಬಗ್ಗೆ ತಿಳಿಸುತ್ತಾರೆ. ದೇವಸ್ಥಾನದಲ್ಲಿ ನೆಲೆಸಿರುವ ಶಿವಲಿಂಗ 5,000 ವರ್ಷಗಳ ಪುರಾತನದ್ದು ಎಂದು ತಿಳಿದು ಬಂದಿದೆ. ಶ್ರೀಕೃಷ್ಣ ಪರಮಾತ್ಮ ಈ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು ಎಂದು ಹೇಳಲಾಗಿದೆ. ಇನ್ನು ಹಲವು ಪುರಾವೆಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಶ್ರೀಕೃಷ್ಣನ ಸಹೋದರ ಬಲರಾಮ ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ನೀವೇನಾದರೂ ಈ ದೇವಸ್ಥಾನಕ್ಕೆ ಹೋದರೆ ಮೊದಲಿಗೆ ಅರ್ಧ ಕೆಜಿ ರವೆ, ಅರ್ಧ ಕೆಜಿ ಸಕ್ಕರೆ ಎರಡನ್ನೂ ಕೂಡ ಬೆರೆಸಿ ತೆಗೆದುಕೊಂಡು ಹೋಗಬೇಕು. ನಂತರ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಮಿಶ್ರಣವಾದ ರವೆ ಮತ್ತು ಸಕ್ಕರೆಯನ್ನ ದೇವಸ್ಥಾನದ ಹೊರಾಂಗಣದ ಸುತ್ತ ಹಾಕಬೇಕು. ಹೀಗೆ ಹಾಕಿದ ಕೇವಲ 2 ನಿಮಿಷದಲ್ಲಿ ಇರುವೆಗಳು ಬಂದು ರವೆಯನ್ನು ಬೇರೆ ಮಾಡಿ ಸಕ್ಕರೆಯನ್ನು ಬೇರೆ ಮಾಡಿ ಸಕ್ಕರೆಯನ್ನು ಮಾತ್ರ ತೆಗೆದುಕೊಂಡು ಹೋಗುತ್ತವೆ. ಈ ಪವಾಡವನ್ನು ನೋಡಲೆಂದೇ ಸಾವಿರಾರು ಜನ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ಕೇಳಲು ವಿಚಿತ್ರವಾದರೂ ಕೂಡ ಇದು ನಂಬಲೇಬೇಕಾದಂತಹ ಸತ್ಯ. ಸ್ನೇಹಿತರೆ, ಇರುವೆಗಳು ರವೆಯನ್ನ ಬೇರ್ಪಡಿಸಿ ಸಕ್ಕರೆಯನ್ನು ಮಾತ್ರ ತಿನ್ನುತ್ತವೆ. ಹಾಗೆ ಸಕ್ಕರೆಯನ್ನು ತೆಗೆದುಕೊಂಡು ಹೋಗುವಾಗ ದೇಹದಲ್ಲಿ ಇರುವಂತಹ ಸಕ್ಕರೆ ಅಂಶ ಕೂಡ ಕಡಿಮೆ ಆಗುತ್ತೆ. ಇರುವೆಗಳು ಸಕ್ಕರೆ ತೆಗೆದುಕೊಂಡು ಹೋಗುವಾಗ ಅದೇ ಸಮಯದಲ್ಲಿ ವೈದ್ಯರು ಆ ಸಕ್ಕರೆ ಹಾಕಿದ ಭಕ್ತರ ರಕ್ತವನ್ನು ಪರೀಕ್ಷೆ ಮಾಡಿದಾಗ, ಅದು ಕೂಡ ಅಲ್ಲಿಯೇ ದೇವಸ್ಥಾನದಲ್ಲೇ ಪರೀಕ್ಷೆ ನಡೆಸಿದಾಗ ಇದ್ದಕ್ಕಿದ್ದ ಹಾಗೆ ಸಕ್ಕರೆ ಅಂಶ ಕಡಿಮೆ ಆಗುತ್ತಿರುವ ಬಗ್ಗೆ ಕಣ್ಣಾರೆ ನೋಡಿ ಬೆಚ್ಚಿ ಬೀಳುತ್ತಾರೆ. ದೇವಸ್ಥಾನದಲ್ಲಿ ನೆಲೆಸಿರುವಂತಹ ಇರುವೆಗಳು ದೇವರ ಇರುವೆಗಳು ಎಂದು ಹೇಳಲಾಗುತ್ತದೆ. ಮೊಘಲ್ ರಾಜರು ದೇವಸ್ಥಾನಕ್ಕೆ ಆಕ್ರಮಣ ಮಾಡಲು ಬಂದಾಗ ಇರುವೆಗಳೇ ಈ ದೇವಸ್ಥಾನವನ್ನ ರಕ್ಷಣೆ ಮಾಡಿದವು ಎಂದು ಪುರಾಣದಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಬ್ರಿಟಿಷರು ಈ ದೇವಸ್ಥಾನಕ್ಕೆ ಮೋಸದಿಂದ ಬಂದಾಗ ದೇವಸ್ಥಾನವನ್ನು ಕೆಡವಲು ಪ್ರಯತ್ನಿಸಿದಾಗ ಇರುವೆಗಳು ಬ್ರಿಟಿಷರ ಮೇಲೆ ಗುಂಪಾಗಿ ದಾಳಿ ಮಾಡಿ ಬ್ರಿಟಿಷರನ್ನು ಓಡಿಸುತ್ತವೆ. 1906ರಲ್ಲಿ ಬ್ರಿಟಿಷರು ಓಡಿ ಹೋಗಿರುವ ದೃಶ್ಯವನ್ನು ಸಾವಿರಾರು ಭಕ್ತರು ನೋಡಿದ್ದಾರೆ. ದೇವಸ್ಥಾನದಲ್ಲಿ ಇರುವ ಬೇರೆ ಇರುವೆಗೂ ಹಾಗೆ ಈ ಇರುವೆಗೂ ಬಹಳ ವ್ಯತ್ಯಾಸ ಇದೆ.
ದೇವಸ್ಥಾನದಲ್ಲಿ ಇರುವ ಈ ಇರುವೆಗಳು ಸಕ್ಕರೆ ಬಿಟ್ಟು ಬೇರೆ ಯಾವ ಆಹಾರವನ್ನು ಸೇವಿಸೋದಿಲ್ಲ. ನೀವೇನಾದರೂ ಬೇರೆ ಆಹಾರ ಜೊತೆ ಸಕ್ಕರೆಯನ್ನು ಮಿಶ್ರಣ ಮಾಡಿ ಇಟ್ಟರೆ ಕೇವಲ ಸಕ್ಕರೆಯನ್ನು ಮಾತ್ರ ಇರುವೆಗಳು ತಿನ್ನುತ್ತವೆ. ಸ್ನೇಹಿತರೆ, ಭೂಮಿ ಮೇಲೆ ಈ ತರಹದ ವಿಚಿತ್ರ ಇರುವೆಗಳು ಬೇರೆಲ್ಲಿಯೂ ನೋಡಲು ಸಿಗೋದಿಲ್ಲ. ದೇವಸ್ಥಾನದ ದ್ವಾರಬಾಗಿಲಲ್ಲಿ ದೊಡ್ಡ ದೊಡ್ಡ ಇರುವೆ ಗುಂಪುಗಳು ಕಾಯುತ್ತಿರುವುದನ್ನು ಭಕ್ತರು ಕಣ್ಣಾರೆ ನೋಡಬಹುದು. ಇಂದಿಗೂ ಈ ಇರುವೆಗಳು ಈ ದೇವಸ್ಥಾನವನ್ನ ಕಾಯುತ್ತಾ ಇವೆ. ದೇವಸ್ಥಾನಕ್ಕೆ ಬಂದು ಏನಾದರೂ ಕೆಟ್ಟ ಯೋಚನೆ ಮಾಡಿದ್ರೆ ಇರುವೆಗಳು ದಾಳಿ ಮಾಡುತ್ತೆ ಅಂತ ಹೇಳಲಾಗಿದೆ. ದೇವಸ್ಥಾನಕ್ಕೆ ಡಿಸ್ಕವರಿ ಚಾನೆಲ್ನವರು ಭೇಟಿ ಕೊಟ್ಟು ಒಂದು ಡಾಕ್ಯುಮೆಂಟರಿ ಕೂಡ ಮಾಡಿದ್ದಾರೆ. ಪ್ರತಿದಿನ ಈ ದೇವಸ್ಥಾನಕ್ಕೆ 5,000-6,000 ಜನ ಭಕ್ತರು ಭೇಟಿ ಕೊಡ್ತಾರೆ. ಸಕ್ಕರೆ ಕಾಯಿಲೆ ಗುಣಮುಖ ಆದ ನಂತರ ಈ ದೇವಸ್ಥಾನಕ್ಕೆ ಮತ್ತೆ ಭೇಟಿ ಕೊಟ್ಟು ಸೇವೆ ಸಲ್ಲಿಸಿ ಹೋಗುತ್ತಾರೆ. ಸ್ನೇಹಿತರೆ, ಸಕ್ಕರೆ ಕಾಯಿಲೆಯನ್ನ ಗುಣಮುಖ ಮಾಡುವ ವಿಶೇಷ ದೇವಸ್ಥಾನದ ಬಗ್ಗೆ ನೀವು ತಿಳಿದುಕೊಂಡ್ರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.